ನಮ್ಮ ಕಡೆ ಈ ಸೊಳ್ಳೆ ಮಗ, ನಿಮ್ಮ ಕಡೆ ಪಾಪ ನೀವು ಭಾಳ ಇದ್ರಾಗ ಬಳಸ್ತೀರ. ನಮ್ಮ ಕಡೆ ಕಾಮನ್ ಅದು. ಸೊಳ್ಳೆ ಮಗಂದು ಏನು ಬಿಸಿಲು ರೀ ಅಂತ ಕಾಮನ್ ರೀ, ಅದು ಅಡ್ಜೆಕ್ಟಿವ್, ಅದು ಹೊಗಳಿಕೆ ಶಬ್ದ ನಮ್ಮ ಕಡೆ. ನಿಮಗೆಲ್ಲ ಗೊತ್ತು, ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದ್ದಾರೆ ಈಗ. ಕೆಲವು ಕಡೆ ಯೋ ಹಾಗನ್ಬಾರ್ದು ಸಾರ್ ಹಾಗನ್ಬಾರ್ದು, ನಮಗದು ಕಾಮನ್ ಆಗಿ. ಈ ತಂದೆ ತಾಯಿ ಒಂದು ಸಾರಿ ಟೆಸ್ಟ್ ಮಾಡಿದ್ರಂತೆ, ನಮ್ಮ ಮಹಾಮನಿ ಹೇಳ್ತಿದ್ದ ಈ ಜೋಕನ್. ನಮ್ಮ ಮಗುಗೆ ಏನಾದರೂ ಕಷ್ಟನೋ ನಷ್ಟನೋ ಆದರೆ ಯಾರು ನಾವು ನೆನಪಿಸ್ತಾನೆ ನೋಡೋಣ, ಅಮ್ಮ ಅಂತಾನೋ ಅಪ್ಪ ಅಂತಾನೋ, ನನ್ನ ಮೇಲೆ ಜಾಸ್ತಿ ಪ್ರೀತಿನೋ ನಿನ್ನ ಮೇಲೆ ಜಾಸ್ತಿ ಪ್ರೀತಿನೋ ಅಂತ ತಿಳ್ಕೋಬೇಕು ಅಂತೇಳಿ ಮಗು ಮುಂದ್ಗಡೆ ಕೂತು ಹೋಮ್ವರ್ಕ್ ಮಾಡ್ತಿತ್ತು. ಒಂದು ಚಿಕ್ಕ ಕಲ್ಲು ತೊಗೊಂಡು ಮಗುಗೆ ಎಸಿಬೇಕು. ಅದು ಅಮ್ಮ ಅನ್ನತ್ತೋ ಅಪ್ಪ ಅನ್ನತ್ತೋ ಅನ್ನೋದ್ರ ಮೇಲೆ ಅದು ನನ್ನ ಹೆಚ್ಚಾಗಿ ಪ್ರೀತಿಸುತ್ತೆ ಅಂತ ತಿಳ್ಕೋಬೇಕು ಅಂದ್ಕೊಂಡು ಒಂದು ಕಲ್ಲು ತಗೊಂಡ್ರು. ಮಗು ಮುಂದೆ ಕೂತು ಹೋಮ್ವರ್ಕ್ ಮಾಡ್ತಿತ್ತು, ಡಣ್ ಅಂತ ಬೆನ್ನಿಗೆ ಎಸಿದ್ರು. ಆ ಮಗು ಏನು ಅನ್ಬೇಕು, ಯಾವ ಸೊಳೆ ಮಗಲೇ ಅವ್ನು ಕಲ್ಲು ಹೋಗಿ ಅಮ್ಮನೂ ಅನ್ನಲ್ಲ ಅಪ್ಪನೂ ಅನ್ನಲ್ಲ ಅಂತ ಮಕ್ಕಳು ಇವಾಗಿನ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ, ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತಿಗೊಳ್ಳಬೇಡ, ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತಿಗೊಳ್ಳಬೇಡ. ದಕ್ಕಿತೇಂ ಕುರುಪಾಂಡ ರಾಜ್ಯರಿಯ ತನಯ ಸುಖ, ದಿಕ್ಕವರಿಗವರೇ ಮಂಕುತಿಮ್ಮ, ಅವ್ರಿಗವರೇ ದಿಕ್ಕು. ಖಲೀಲ್ ಗಿಬ್ರಾನ್ ಹೇಳ್ತಾನೆ, ನಿಮ್ಮ ಮಕ್ಕಳು ನಿಮ್ಮಿಂದ ಹೊರಬಂದವು ಅಷ್ಟೇ, ನಿಮ್ಮವು ಅಲ್ಲವು, ಹೊರಗಡೆ ಬರೋವರೆಗೂ ನೀವು ಬಂದ ಮೇಲೆ ಸ್ವತಂತ್ರ ಅವು. ಅದನ್ನು ಮಾಡು 5 ವರ್ಷದವರೆಗೂ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಷೋಡವರ್ಷ ಪುತ್ರ ಮಿತ್ರವದಾಚರೇತ್ ಅಂತ. 5 ವರ್ಷದವರೆಗೂ ಮಕ್ಕಳ ಮುದ್ದು ಮಾಡಿ ಬೆಳೆಸಬೇಕು. 10ನೇ ವರ್ಷ ತಾಡನ ಹೊಡೆದ ಬುದ್ಧಿ ಕಲಿಸ್ಬೇಕು. 16 ವರ್ಷಕ್ಕೆ ಮಗ ಬಂದ ಅಂದರೆ ಅವನನ್ನು ಸ್ನೇಹಿತನಂತೆ ಕಾಣಬೇಕು. ಹಾಗಂತ ನಡೆಯಪ್ಪ ಬಾರ್ ಹೋಗೋಣ, ಇನ್ನೊಂದು ಪೆಗ್ ಹಾಕೋ ನಾನೊಂದು ಪೆಗ್ ಹಾಕೋ ಅಂತಲ್ಲ. ಮಗ ಗೆಳೆಯ ಅಂತ ತಿಳ್ಕೊಬೇಕು. ಅವನಿಗೆ ಏನು ಬೇಕು ಏನು ಬೇಡ ಅವನ ಮುಖದಲ್ಲೇ ಗುರುತಿಸ್ಬೇಕು. ನಾವಿವತ್ತೆಲ್ಲದಕ್ಕೂ ಮಕ್ಕಳಿಗೆ ಕಂಡೀಷನ್ಗಳು ಹಾಕ್ತೀವಿ. ಗೆಟಿನ್ ನಮ್ಮ ಮಗುಗೆ ಏನೂ ಗೊತ್ತಿಲ್ಲ, ಗೊತ್ತೋ ಅವ್ನಿಗೆಲ್ಲ ಗೊತ್ತಿರ್ತದೆ ರೀ. ಅದರಲ್ಲಿ ನೀವು ಕೊಡಿಸೋ ಆ ವ್ಯಾಟ್ಸಪ್ ಮೊಬೈಲ್ಗಳು, ಆ ಇಂಟರ್ನೆಟ್ಗಳು, ವೆಬ್ಸೈಟ್ಗಳು. ಅಯ್ಯೋ ನಮ್ಮ ಮನೆಗೆ ಇಂಟರ್ನೆಟ್ ಇದೆ ಕೊಡಿಸ್ರಿ, ಬೇಡ ಅನ್ನಲ್ಲ. ಆದರೆ ಅವ್ನು ಏನು ನೋಡ್ತಾನೆ ನೀವು ಇಲ್ದಲ್ಲಿ ಇಂಟರ್ನೆಟ್ನಲ್ಲಿ ಓಪನ್ ಮಾಡ್ಕೊಂಡು, ಯಾವ ವೆಬ್ಸೈಟ್ ಅವ್ನಿಗೆ ಇಷ್ಟ ಅನ್ನೋದನ್ನು ಗಮನಿಸಿ. ವಾಟ್ಸಪ್ ಮೆಸೇಜ್ ಕೊಡ್ತೀರಾ, ಅದು ಬಂದ ಮೇಲಂತೂ ಜನರ ಪರಿಸ್ಥಿತಿ ತಿಕ್ಕೋದೇ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ತಂಬಾಕು ಹೊಗೆ ಸೊಪ್ಪೆಲ್ಲ ಹಾಕಿ ಈಗ ತಿಕ್ತಪ್ಪ. ಇದನ್ನು ತಿಕ್ತವ್ರು ಮಾತಾಡ್ತಿದ್ರು ಎದುರುಗಡೆಯವ್ರ ಜೊತೆಗೆ. ಹೇಳಿ ಸರ್, ಎಲ್ಲಿಂದ ಬಂದ್ರಿ, ಯಾವಾಗ ಬಂದ್ರಿ, ಕಾರವಾರದಲ್ಲಿ ಹೇಗೆ ಮಳೆನಾ, ಪರವಾಗಿಲ್ವಾ, ಸೆಕೆ ಜಾಸ್ತಿನಾ, ಹಿಂಗೆಲ್ಲ ಮಾಡಿ ಅದಾದ್ಮೇಲೆ ಬಾಯಿಗೆ ಹಾಕತ್ತೆ, ಆಮೇಲೆ ಮಾತಾಡ್ತಿದ್ದಿಲ್ಲ. ಇವ್ರು ತಿಕ್ಕೋದಕ್ಕೆ ಈಗ ಮಾತೇ ಇಲ್ಲ, ಎದುರುಗಡೆ ನಿಂತು ಬಂಬಡ ಬಾಜಿಸ್ರು. ಹೇಳಿ ಯಾರಿಂದ ಏನು ಬಂತು, ಯಾರಿಗೇನು ಕಳಿಸ್ರಿ, ಬರೀ ಇಷ್ಟೇ. ಏನು ವಾಟ್ಸಪ್ಗಳು ರೀ, ಚರಂಡಿಲಿ ಬಿದ್ದಿದ್ದಾರೆ ಎಷ್ಟೋ ಜನ, ಹಿಂಗೆ ನೋಡ್ತೀನಿ ಢಮ್ ಅಂತ. ನಾನು ಹೇಳೋದೊಂದೇ, ಮಕ್ಕಳಿಗೆ ಬರ್ತ್ಡೇ ಗಿಫ್ಟು, ಆನಿವರ್ಸರಿ ಗಿಫ್ಟ್ಗಳಾಗಿ ದಯವಿಟ್ಟು ಪುಸ್ತಕಗಳನ್ನ ಕೊಡಿಸಿ ಮಕ್ಕಳಿಗೆ, ಬುಕ್ಗಳನ್ನು ಕೊಡಿಸಿ ಮಕ್ಕಳಿಗೆ. ಪುಸ್ತಕಗಳನ್ನ ಓದೋದ್ರಿಂದ ಮನಸ್ಸು ಅರಳುತ್ತದೆ. ಈ ಇಂಟರ್ನೆಟ್ಟು, ಟಿ ವಿ, ಮೊಬೈಲು, ವಾಟ್ಸಪ್ಗಳಿಂದ ಮಕ್ಕಳ ಮನಸ್ಸು ಕೆರಳ್ತಾ ಇದೆ ಸ್ನೇಹಿತರೆ. ಇವತ್ತು ನೋಡಬಾರ್ದನ್ನ ಮಕ್ಕಳು ನೋಡ್ತಾರೆ. ಬರೀ ಮಾರ್ಕ್ಸ್ ಅಯ್ಯೋ ನಮ್ಮ ಅಪ್ಪ ಮನೆಗೆ ಮಾರ್ಕ್ಸ್ ತಗೊಂಡ್ರೆ ಸಾಕು ಅಂತೇಳಿ ಮಾರ್ಕ್ಸ್ ತಗೊಂಡು ತಮ್ಮ ಕೆಲಸ ತಾವು ಮಾಡ್ಕೊತಿದ್ವಿ. ಮಕ್ಕಳು ಇಂಟ್ರೋವರ್ಟ್ ಆಗೋದಕ್ಕೆ ಬಿಡಬೇಡಿ. ಸ್ವಲ್ಪ ಹಾಸ್ಯ ಪ್ರಜ್ಞೆ ಬೆಳೆಸಿ ಮಕ್ಕಳಲ್ಲಿ. ಈಗಿನ ಮಕ್ಕಳು ನಗೋದೇ ಇಲ್ಲ, ಈಗಿರ್ತವೆ. ಯಾಕಂದ್ರೆ ತಲೆಯಲ್ಲಿ ಯಾವಾಗಲೂ 98 ತಗೋಬೇಕು, 100 ತಗೋಬೇಕು. ನಿನ್ನ ಹೆಸರೇನು ಅಂದ್ರೆ ಸಾಕು, 100 ಅಂಕಲ್. ಬಟ್ ಇವಾಗ ನಿನ್ನ ಹೆಸರು ಹೇಳು. ಇಂಗ್ಲೀಷ್ ಮೀಡಿಯಮ್ ಹುಡುಗರ ಹೆಸರು ಹೇಳೋದು ಕೇಳ್ಬೇಕು ನೀವು. ನಿನ್ನ ಹೆಸರೇನು? ಮೈ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ಫಾದರ್ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ 6th standard A section, ಗುಡ್ ಮಾರ್ನಿಂಗ್ ಮೇಡಮ್. ಕಣ್ಣಲ್ಲಿ ಕಣ್ಣಿಟ್ಟು ಆತ್ಮೀಯತೆಯಿಂದ ಮಾತಾಡೋದೇ ಇಲ್ಲ ಮಕ್ಕಳು. ಕಂಠಪಾಠ ಎಲ್ಲ ಆರ್ಟಿಫಿಷಿಯಲ್, ಭಾವನೆಗಳಿಗೆ ಬೆಲೆನೇ ಇಲ್ಲ. ಅದೇ ನೀವು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ ಓದಿದ ಮಕ್ಕಳ ಮಾತಾಡಿಸ್ಬೇಕು. ನಿನ್ನ ಹೆಸರೇನಾ? ನನ್ನ ಹೆಸರು ತಗೊಂಡು ಏನು ಮಾಡ್ತೀಯಾ? ಹಿಂಗೆ ನಿಂತ ಅಂದರೆ ಅವನು ಕನ್ನಡ ಮೀಡಿಯಮು, ಗೌರ್ಮೆಂಟ್ ಸ್ಕೂಲೇ. ಹೇಳ್ತವ್ರೆ ಕಾನ್ಫಿಡೆನ್ಸ್ ಅವಕ್ಕೆ, ಯಾಕಂದ್ರೆ ಮಾತೃಭಾಷೆಯಲ್ಲಿ ಕಲಿತಿರ್ತದೆ. ಎಲ್ಲ ನನಗಿದು ಅರ್ಥ ಆಗ್ತಿಲ್ಲ ಮೇಡಮ್ ಅಂತ ಹೇಳ್ತವೆ, ನನಗೆ ಅರ್ಥ ಆಗ್ತಿಲ್ಲ ಸರ್ ಅಂತ. ಇಂಗ್ಲೀಷ್ ಏನಾಗಿಲ್ಲ. ನಿನಗೇನು ಗೊತ್ತೋ, ಒಂದು ವರ್ಡ್ಗೆ 800 ಮೀನಿಂಗ್ಸ್ ಇದೆ ಗೊತ್ತಾ ಅಂದ್ಬಿಟ್ರಾಯ್ತು. ಆಯಿತು ಮೇಡಮ್. ಕನ್ನಡದಲ್ಲಿ ಹಾಗಿಲ್ಲ, ಮಾತೃಭಾಷೆ ಅದು. ನಮ್ಮ ಶಾಲೆಯಲ್ಲಿ ಗುರುಲಿಂಗ ಅಂತಿದ್ದ, ಎಂಥ ಹಾಸ್ಯ ಪ್ರಜ್ಞೆರಿ ಒಂದು ಆಗಿನ ಕಾಲಕ್ಕೇನೆ. ಅದ್ಭುತ ಸ್ನೇಹಿತರೆ. ಕರೆಂಟ್ ವೈರ್ನ ಯಾಕೆ ಮೇಲ್ಗಡೆ ಕಟ್ತಾರೆ ಕೆಳಗಡೆ ಕಟ್ಟಲ್ಲ ಅಂತ ಕೇಳಿದ್ರು ಸೈನ್ಸ್ ಮೇಸ್ಟ್ರು. ಯಾಕೆ ಕಟ್ತಾರೋ? ಅವ್ನು ರ್ಯಾಂಕ್ ಸ್ಟೂಡೆಂಟ್ ಇದ್ದವ ಸಂತೋಷ ಅಂತ, ಬರೀ 98, 100 ಅವನು ಯಾವಾಗಲೂ. ಅವ್ನು ಈಗಾದರೂ 90 ತಗೋತಾರಲ್ಲ ಗೊತ್ತಿಲ್ಲ ನನಗೆ. ಅದೇ 98, 100 ಇದ್ದಾನೆ. 60, 90 ಅವನಿಗೆ ಐಡಿಯಾನೇ ಇಲ್ಲ. ಅವನು ಎದ್ದು ನಿಂತು, ಸರ್ ಅದರಲ್ಲಿ ಹೈ ವೋಲ್ಟೇಜ್ ಇರುತ್ತೆ, ಮುಟ್ಟಿದ ತಕ್ಷಣ ಬ್ಲಡ್ ಸಕ್ ಮಾಡಿ ಮನುಷ್ಯ ಸತ್ತೋಗೋದ್ರಿಂದ ಅದು ಬಿಡಲ್ಲ, ಅದು ಹಿಡ್ಕೊಂಡ್ಬಿಡುತ್ತೆ, ಅದಕ್ಕೆ ಅದನ್ನು ಹೈಟ್ನಲ್ಲಿ ಕಟ್ತಾರೆ ಸರ್ ಅಂತ ಹೇಳಿದೆ. ವೆರಿ ಗುಡ್ ಆನ್ಸರ್, ಹೈ ವೋಲ್ಟೇಜ್ ಇರುತ್ತೆ, ಗುಡ್ ಕೂತ್ಕ. ಗುರುಲಿಂಗ ನೀ ಹೇಳ. ಸರ್ ಅವ್ನು ಯಾಕೆ ಕೆಳಗಡೆ ಕಟ್ಟಲ್ಲ ಅಂದರೆ, ಕೆಳಗಡೆ ಕಟ್ಟಿದ್ರೆ ಹೆಣ್ಮಕ್ಳು ಬಟ್ಟೆ ಒಣ ಹಾಕ್ತಾರೆ. ಹೌದಾ?
ಸಾಮಾನ್ಯವಾದಂಥ ಉತ್ತರಪ್ಪ. ಎಲ್ಲರೂ ನಗೋದು, ಮೇಷ್ಟ್ರು ಬೈಯೋದು ಅವನು. ಸುರಂಗ ಮಾರ್ಗವನ್ನು ಮೊದಲು ಯಾರು ಕಂಡುಹಿಡಿದ್ರು? ಸರ್ ವಿಶ್ವೇಶ್ವರಯ್ಯ ಸರ್, ಪಾಪಯ್ಯ ಟನಲ್ ಸರ್, ಮೆಟ್ರೋ ಸರ್, ಪಟ್ರೋ ಸರ್, ಕುಟ್ರಾ ಸರ್, ಯಾರ್ಯಾರ್ದೋ ಹೆಸರು ಹೇಳಿದರು. ಗುರ್ಲಿಂಗನ ಕೇಳಿದ್ರು, ಸರ್ ಫಸ್ಟ್ ಸುರಂಗ ಮಾರ್ಗವನ್ನು ಕಂಡುಹಿಡಿದದ್ದು ಹೆಗ್ಗಣ ಸರ್. ಅದು ಗೆಬರೋದನ್ನು ನೋಡಿ ಆಮೇಲೆ ನಾವು ಶುರು ಹಚ್ಕೊಂಡಿದ್ವಿ, ಎಲ್ಲೂ ದಾರಿ ಮಾಡಬಹುದು ಅಂತ. ಹೌದಾ? ನಮಗೆ ಪಶು ಪಕ್ಷಿಗಳು ಮೊದಲು ಅದನ್ನು ಕಲಿಸಿದ್ವು. ಪಶುಗಳು ಮಾಡೋ ಕೆಲಸ, ಗಿಡ ಏರೋದು, ಬೆಟ್ಟ ಏರೋದು, ಇವನ್ನೆಲ್ಲ ನಾವು ಕೋತಿಗಳನ್ನ ನೋಡಿ ಕಲ್ತೀವಿ. ಹೌದಾ? ಮಕ್ಕಳಿಗೆ ಪಶು ಪಕ್ಷಿಗಳನ್ನ ತೋರಿಸಿ, ಇಲ್ಲೆಲ್ಲ ಸಮುದ್ರ ದಂಡೆ ಕರ್ಕೊಂಡು ಹೋಗ್ತಿರೋ, ಸಮುದ್ರ ದಂಡೆಯಲ್ಲಿ ಇವತ್ತು ನೋಡಬಾರ್ದನ್ನೇ ನೋಡ್ತಾವೆ ಮಕ್ಕಳು. ಅದೊಂದು ಏರಿಯಾ ಬೇರೆನೇ ಮಾಡ್ತಾವೆ. ಆ ಬೀಚ್ ಬೇರೆ, ಅಲ್ಲಿ ಹೋಗೋ ಹಾಗಿಲ್ಲ, ಅಲ್ಲಿಗೆ ಹೋಗ್ತವೆ ಮಕ್ಕಳು. ನಿಮ್ಮ ಜೊತೆ ಮಾತ್ರ ಮಾಮೂಲು ಬೀಚಲ್ಲಿ ಬಂದು ಪಾಪ್ಕಾರ್ನ್ ತಿಂದು, ಮಮ್ಮಿ ನಿಮ್ಮ ಮನೆಗಾಗ ನಾ ಸ್ವಲ್ಪ ಹೊತ್ತ ಬಿಟ್ಟು ಬರ್ತಾನೆ, ಆ ಕಡೆ ಹೋಗ್ತಾವೆ. ಹೌದಾ? ನೀವು ಯಾವುದು ಬೇಡ ಅಂತಿರೋ ಅದನ್ನು ಮಾಡ್ತಾರೆ ಮಕ್ಕಳು. ಅದಕ್ಕೆ ನೋಡಿಯೂ ನೋಡಿದ ಹಾಗೆ ಅವ್ರ ಹಿಂದೆ ಗೈಡ್ ಮಾಡ್ಬೇಕು. ಅದಕ್ಕೆ ಹಳೆಯ ಕಾಲದ ಒಂದು ಗಾದೆ ಮಾತಿದೆ, ಏನೋ ಕ್ವಾಣಿ ಕೂಸು ಕೊಳೀತು, ಬೀದಿ ಕೂಸು ಬೆಳೀತು ಅಂತ. ಮಕ್ಕಳನ್ನ ಬೀದಿಗೆ ಬಿಡಬೇಕು. ಬೀದಿಗೆ ಬಿಟ್ಟು ಪ್ರಾಣೇಶ್ ಹೇಳಿದಾನೆ ಅಂತ ಕೈ ಮುಗಿದು ಬಿಡಬಾರ್ದು. ಬೀದಿಗೆ ಬಿಟ್ಟು ಮಕ್ಕಳ ಮೇಲೆ ಕಣ್ಣಿಡಬೇಕು. ಮಕ್ಕಳಿಗೆ ಮಾನವೀಯ ಅಂತಃಕರಣಗಳನ್ನ ಬೆಳೆಸೋದನ್ನು ಕಲಿಸಿ. ಬರೀ ಮಾರ್ಕ್ಸ್ ಬೇಡ. ಮಾರ್ಕ್ಸ್ ಕಾರ್ಡ್ ನೋಡಿ ಯಾರೂ ನಿಮ್ಮನ್ನ ಮೇಲೆ ಕರೆಯೋದಿಲ್ಲ. ಎಲ್ಲರೂ 198 ತಗೋತಾರೆ. ನಮ್ಮ ಮಗ 98, 100 ಆಯ್ತು, ಮುಗಿತು. ಅದರಿಂದ ಏನೂ ಉಪಯೋಗ ಇಲ್ಲ ಮಾರ್ಕ್ಸ್ ಕಾರ್ಡಿಂದ. ಅವನ ಸಂಸ್ಕಾರ, ಅವನ ಬುದ್ಧಿ, ಅವನ ಸಮಾಜ ಜೊತೆ ಬೆರೆಯೋದು, ಅವನ ಸ್ನೇಹಿತರ ಮೇಲೆ ಜನ ಅವ್ರನ್ನ ಗುರುತಿಸ್ತಾರೆ. ಅದು ಹೇಗೆಂದರೆ, ನಿಮ್ಮ ಪಕ್ಕದ ಕಾಡಲ್ಲಿ ಒಂದು ಹುಲಿ ಬಂತು ಅಂತ ಇಟ್ಕೊಳ್ರಮ್ಮ, ಹುಲಿ ಬರುತ್ತೆ. ಹುಲಿ ನೋಡಿ ಅದಕ್ಕೆ ಬಂದೂಕ ಬೇಕು, ಗನ್ ಬೇಕು. ಹೋಗಿ ಬಂದೂಕ ತಗೊಂಡ್ರಿ, ಗನ್ ತಗೊಂಡ್ಮೇಲೆ ಲೈಸೆನ್ಸ್ ಮಾಡಿಸ್ಲೇಬೇಕು ನೀವು. ಲೈಸೆನ್ಸ್ ಇಲ್ಲದೆ ಬಂದೂಕ ಇಟ್ಕೊಳ್ಳೋ ಹಾಗಿಲ್ಲ ಮನೆಯಲ್ಲಿ. ಆಯ್ತು, ಗನ್ನು ತಗೊಂಡ್ರಿ, ಲೈಸೆನ್ಸು ಮಾಡಿಸಿದ್ರಿ. ಯಾರೋ ಬಂದರು, ಸರ್ ಹುಲಿ ಬಂದಿದೆ, ಬೇಗ ಬನ್ನಿ ಸರ್. ಇವರು ಗನ್ ಒಳಗಡೆ ಎಸ್ದ, ಲೈಸೆನ್ಸ್ ಒಂದೇ ಜೇಬಲ್ಲಿ ಇಟ್ಕೊಂಡು ಹೊರಗೊಂಡ್ಬಿಟ್ಟು. ಯಾಕೆ? ಲೈಸೆನ್ಸ್ ಇದೆ. ಹುಲಿ ಬಂತು ಮುಂದೆ ಅಂತ, ಲೈಸೆನ್ಸ್ ಇದೆ ಅಮ್ಮ, ಲೈಸೆನ್ಸ್ ಇದೆ, ಲೈಸೆನ್ಸ್ ಇದೆ, ಏನು ಮಾಡೋಕ್ಕಾಗಲ್ಲ. ಬಿಡುತ್ತಾ ಹುಲಿ? ಕುತ್ತಿಗೆಗೆ ಹಾರ್ತದೆ. ಆವಾಗ ಗನ್ ತಗೊಂಡು ಢಮ್ ಅನಿಸ್ಬೇಕಾಗುತ್ತೆ, ಓಡ್ತದೆ. ಹಾಗೆ 99, 100 ಮಾರ್ಕ್ಸ್ ಕಡೆ ಏನಿದೆ ಅದು ಬರೀ ಲೈಸೆನ್ಸು. ನಿಮ್ಮ ಮಕ್ಕಳಿಗೆ ಆತ್ಮವಿಶ್ವಾಸ ಅನ್ನೋದೇ ಗನ್ನು, ಕಾನ್ಫಿಡೆನ್ಸ್ ಅನ್ನೋದು ಗನ್ನು. ಕಂದ, ನೀನಿಷ್ಟು ಮಾರ್ಕ್ಸ್ ತಗೊಂಡ್ರು ಕೂಡ ನೀನು ಬದುಕೋದಕ್ಕೆ ಬೇಕಾಗಿರೋ ಆತ್ಮವಿಶ್ವಾಸ. ನೋಡಿ, ದೊಡ್ಡ ಮಕ್ಕಳೇ ಜಾಸ್ತಿ ಧೈರ್ಯ. ಹೌದಾ? ಫೇಲ್ ಆಗಿರೋ ಮಕ್ಕಳಿಗೆ ಜಾಸ್ತಿ ಧೈರ್ಯ ಇರ್ತದೆ. ಈ ಪಾಸ್ ಆಗಿರೋ ಮಕ್ಕಳೇ ಆತ್ಮಹತ್ಯೆ ಮಾಡ್ಕೊಳ್ಳೋದು. 6 ಸಬ್ಜೆಕ್ಟ್ ಇರ್ತಿದ್ದು ನಮಗೆ, 5 ಫೇಲ್ ಆಗಿರ್ತಿದ್ವಿ ನಾವು. ಆತ್ಮಹತ್ಯೆ ಮಾಡ್ಕೊಳ್ಳೇ ಇಲ್ಲ. ಒಂದೇ ಒಂದು ಸಬ್ಜೆಕ್ಟಲ್ಲಿ 1 ಮಾರ್ಕ್ಸಲ್ಲಿ ಹೋಯ್ತು ರ್ಯಾಂಕ್ ಹುಡುಗ ಅಂದರೆ, ಅವನು ಇಂಟ್ರೋವರ್ಟು, ಸ್ನೇಹಿತರಿಲ್ಲ, ಬೇರೆ ಪ್ರಪಂಚ ಗೊತ್ತಿಲ್ಲ, 1 ಮಾರ್ಕ್ಸ್ ಕಡಿಮೆ ಆಯಿತು, ನಾನು ಉಳಿಬಾರ್ದು. ಯಾಕಂದರೆ ತಂದೆ ತಾಯಿ ಪರೀಕ್ಷೆ ಮುಂದೆ ಅವ್ನಿಗೆ ಅಂಜಿಸಿರ್ತಾರೆ, ಹೆದರಿಸಿರ್ತಾರೆ. ಪ್ರಶಾಂತ್, ನೀನು ಈ ಸಾರಿ 100 ಕಂಟೆಂಟ್ ತಗೊಳ್ಳಿಲ್ಲ ಅಂದರೆ ನಾನು ಉಳಿಯಲ್ಲಪ್ಪ. ನೀವ್ಯಾಕೆ ಸಾಯ್ತಿರವ 10 ಮಾರ್ಕ್ಸ್ ತಗೊಳ್ಲಿಕ್ರ? ತಂದೆ ತಾಯಿ ಅಂಜಿಸ್ತಾರೆ. ನಿಮ್ಮಪ್ಪ ಹುಚ್ಚರಾಗಿಬಿಡ್ತಾರೆ ನೀನು ಸ್ಕೋರ್ ಕಡಿಮೆ ಮಾಡಿದ್ರೆ. ಮೊದಲೇ ಹುಚ್ಚ ಅವನು, ಇನ್ನಿಷ್ಟು ಹುಚ್ಚ ಆಗಿಬಿಡ್ತಾನಿಲ್ಲ ಅಂತ ತಂದೆ ಭಯ ಆಗ್ತಾನೆ. ಈ ತಂದೆ ತಾಯಿಗಳ ಬಗ್ಗೆ ಈಗ ಗಂಡಸರದೇ ಒಂದು ಮೆಂಟ್ಯಾಲಿಟಿ, ಹೆಣ್ಮಕ್ಳದೇ ಒಂದು ಮೆಂಟ್ಯಾಲಿಟಿ ಇದೆ. ಏನೇ ಮಾಡಲಿ ತಾಯಿ ಹೊಟ್ಟೆಲಿ ಹಾಕತ್ತಾಳೆ, ಯಾಕೆಂದ್ರೆ ಅವಳ ಹೊಟ್ಟೆಲಿಂದ ಬಂದವನು ಅವನು. ಗಂಡಸಿಗೆ ಏನೂ ಸಂಬಂಧ ಇಲ್ಲ, ಬೈತಾನೆ ಅಷ್ಟೆ. ಮಕ್ಕಳು ಎಲ್ಲ ತಾಯಿ ಮುಂದೆ ಹೇಳ್ತೇವೆ, ಗಂಡಸಿನ ಮುಂದೆ ಏನೂ ಹೇಳಲ್ಲ. ಬರೀ ಮನೆಯಲ್ಲ, ಹೊರಗಿನ ಜನ ಕೂಡ ಹೆಣ್ಮಕ್ಳನ್ನೇ ಹುಡ್ಕೊಂಡು ಹೋಗ್ತಾರೆ. ಇನ್ವಿಟೇಷನ್ ಕೊಡಕ್ಕೆ ಬರ್ತಾರೆ, ಮದುವೆ ಇನ್ವಿಟೇಷನ್. ಅಂಕಲ್ ಹೊರಗಡೆನೇ ಕೂತಿರ್ತಾನೆ, ಆಂಟಿ ಇದ್ದಾರೆ ಅಂಕಲ್ ಅಂತಾನೆ. ಯಾಕೋ ನಮ್ಮ ಮನುಷ್ಯ ಅಲ್ವಾ, ಏನು ಬೇಕಾಗಿತ್ತು? ಮ್ಯಾರೇಜ್ ಇನ್ವಿಟೇಷನ್ ಕೊಡೋಕಾಯ್ತು. ಯಾಕೆ ನಾನು ಕೊಡಲ್ಲ, ನಗಲ್ಲ, ಮಾತಾಡಲ್ಲ, ಬರಲ್ಲ. ಒಳಗಡೆ ಆಂಟಿ ಕೊಡ್ತೀನಿ, ಒಳಗಡೆ ಸಾಯೋಗ ಒಳಗಡೆ ನೋಡು. ಅವಳು ಬಂದ ತಕ್ಷಣ ಯಾಕೆ ಬಂದೆ ಅಂತ ಕೇಳಲ್ಲ. ಬಾ ಪುಟ್ಟ ಕೂತ್ಕೊಂಡು ಒಂದಿಷ್ಟು ಕಳ್ಳೆಪುರಿನೋ, ಒಂದಿಷ್ಟು ಹಣ್ಣು, ಟೀ ಕುಡಿತೀಯಕಂದ, ಜ್ಯೂಸ್ ಕುಡಿತೀಯಪ್ಪ, ಎಲ್ಲ ಕೊಟ್ಮೇಲೆ ಏನು ಬಂದಿದ್ದು ಅಂತಾಳೆ. ಮೊದಲು ಕ್ಷೇಮ ಸಮಾಚಾರ ವಿಚಾರ ಮಾಡ್ತಾಳೆ ಹೆಣ್ಣು. ಅದಕ್ಕೆ ತಾಯಿ ಸ್ಥಾನ ಅವಳಿಗೆ. ಇವನು ಏನು ಬಂದಿದ್ದು? ಇನ್ವಿಟೇಷನ ಕೊಡ. ಅದೆಲ್ಲ ಆದಮೇಲೆ ಕೇಳಿದ್ಲು, ಏನು ಪುಟ್ಟ ಬಂದಿದ್ದು? ಅದೇ ನಮ್ಮ ಅಣ್ಣನ ಮ್ಯಾರೇಜ್ ಇದೆ ಆಂಟಿ, ಅದಕ್ಕೆ ಕರೆಯೋಕ್ಕೆ ಬಂದೆ. 11 ಮ್ಯಾರೇಜು, 14 ರಿಸೆಪ್ಷನ್, 2ಕ್ಕೂ ಬರ್ಬೇಕು ಆಂಟಿ ನೀವು ಅಂದ ಹುಡುಗ. ಆಂಟಿ ನಿಮ್ಮನ್ನು ಪ್ರಶ್ನೆ ಕೇಳ, ಏನು ನಿಮಗೂ ಅಂಕಲ್ಗೂ ಒಂದೇ ಸಾರಿ ಮದುವೆ ಆಗಿದೆಯಾ? ಗಾಬರಿ ಆಗ್ಬಿಟ್ಲು ಆಂಟಿ. ಯಾಕೆ ಪುಟ್ಟ ಹಾಕಿ ಕೇಳ್ತೀಯ? ಮತ್ತು ಅಂಕಲ್ ಯಾವಾಗಲೂ ಎಣ್ಣೆ ಮಕ್ಕ ಮಾಡ್ಕೊಂಡು ಹೀಗಿರ್ತಾರೆ, ನೀ ಕಿಲ್ಕಿಲ ಅಂತ ನಗ್ತಿರ್ತಿರಲ್ಲ, ಯಾಕೆ ಆಂಟಿ? ಅದೇನಂದರೆ ಪುಟ್ಟ, ಕಿಟಿ ಪಾರ್ಟಿ, ಡಿನ್ನರು, ಕರಾಳಿ ಉತ್ಸವ, ಬರ್ತ್ಡೇ, ಆ್ಯನಿವರ್ಸರೀಸು, ಜಾತ್ರೆ, ಹರಕೆ, ದೇವಸ್ಥಾನ, ಇವುಗಳಿಗೆಲ್ಲ ನಾನು ಹೋಗ್ತೀನಲ್ವಾ, ಅದಕ್ಕೆ ನಾನು ಸ್ವಲ್ಪ ಫ್ರೆಶ್ ಆಗಿ ಕ್ಲೀನಾಗಿ ನಗ್ನಗ್ತಾ ಇರ್ತೀನಪ್ಪ. ಮತ್ತು ಅಂಕಲ್ಲು ಹೆಣ ಹೊರಕ್ಕೆ, ಮಣ್ಣು ಕೊಡೋಕ್ಕೆ, ವೈಕುಂಠ ಸಮಾರಾಧನೆ, ಯಾರಾದರೂ ಸತ್ತರೆ ಅವ್ರು ಹೋಗ್ತಿರ್ತಾರೆ, ಅದಕ್ಕೆ ಅವ್ರು ಹಾಕಿದ್ದಾರೆ. ನೋಡಿ, ಶುಭ ಕಾರ್ಯಗಳಿಗೆ ಆಂಟಿಯರನ್ನು ಕರೀತಾರೆ. ಯಾರಾದರೂ ಸತ್ತರೆ ನಮಸ್ಕಾರ, ಭಟ್ರು ಹೋದ್ರಂತೆ ಬರ್ಬೇಕಂತೆ, ಆಯಿತು ಬಂದೆ ರೆಡಿ.
ಹೆಣ ಹೋರೋದಕ್ಕೆ ಸರಿಯಾಗಿದ್ದೀವಿ ನಾವು, ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕೆ ಮಕ್ಕಳು ಕೂಡ ನಮ್ಮ ಜೊತೆ ಮಾತ್ರ ಈ ವಾಕಿಂಗ್ ಮಾಡೋದು ಹೆಣ್ಮಕ್ಳೆಲ್ಲ ನೋಡಿ ಭಾಳ ಕಡಿಮೆ ಹೆಣ್ಮಕ್ಳು ವಾಕಿಂಗ್ ಮಾಡೋದು. ಯಾಕಂದ್ರೆ ಮನೆ ಕೆಲಸವೇ ಬೇಕಾದಷ್ಟು ಅವ್ರಿಗೆ. ಮನೆಯೇ ಒಂದು ಸಾಮ್ರಾಜ್ಯ. 4 ಮಕ್ಕಳಾಯಿತು ಹೆಣ್ಣಿಗೆ ಅಂದರೆ ಒಂದು ಯೂನಿವರ್ಸಿಟಿ ಓಪನ್ ಆದಂಗೆ, ಒಂದು ಸ್ಕೂಲ್ ಓಪನ್ ಆದಂಗೆ. 4 ಮಕ್ಕಳು ಸಂಭಾಳಿಸೋದು ದೇಶ ಸಂಭಾಳಿಸಿದಷ್ಟು ಕಷ್ಟ ಸ್ನೇಹಿತರೆ. ಒಂದಕ್ಕೆ ತೊಳಸೋದ್ರೊಳಗಡೆ ಇನ್ನೊಂದು ಹೋಗಿ ಕೂತಿರುತ್ತೆ, ಒಂದಕ್ಕೆ ಚಡ್ಡಿ ಹಾಕೋದ್ರೊಳಗಡೆ ಇನ್ನೊಂದು ಬಿಚ್ಕೊಂಡಿರುತ್ತೆ, 2ಕ್ಕೂ ತೊಳಸಿ ಚಡ್ಡಿ ಹಾಕೋದ್ರೊಳಗಡೆ 3ನೇದು ನಾಪತ್ತೆ ಆಗಿರುತ್ತೆ, 4ನೇದು ಅದುವರೆಗೂ ಮನೇಲಿಲ್ಲ ಅನ್ನೋದು ಅವಾಗ ಗಮನಕ್ಕೆ ಬರುತ್ತೆ. ಇವನಿಗೇನು ಗಂಡಿಸಿ ಏನು ಕಲ್ಪನೆಯೇ ಇಲ್ಲ. ಗ್ರೌಂಡಲ್ಲಿ ಒಬ್ಬನೇ ಅಡ್ಡಾಡ್ತಿರ್ತಾನೆ ನೋಡಿ, ಸಮುದ್ರ ಬೀಚಲ್ಲಿ 8:30 ಆದ್ರೆ ಅಲ್ಲೇ ಇರ್ತಾನೆ, ಈಗ ಒಬ್ಬನೇ, ಯಾರು ಸ್ನೇಹಿತರೇ ಇಲ್ಲ. ಏನು ಬಿಟ್ರೆ 8:30 ಆಯ್ತು ಇನ್ನಿಲ್ಲೇ ಇದ್ದೀರಿ, ಏನಿದೆ ಸರ್ ಮನೆಯಲ್ಲಿ? ಅವಳಿಗೇನಿದೆ? ಸಂಘಜೀವಿ ಹೆಣ್ಮಕ್ಳು, ಅವಳಿಗೆ ಸಾಂಘಿಕ ಜೀವನ ಬೇಕು. ಇಲ್ಲಿ ಜನ ಹೆಣ್ಮಕ್ಳು ಬಂದು ಕೂತು ಎಲ್ಲ ಇಂಟರ್ವ್ಯೂ ಎನ್ಕ್ವೈರಿ ಮಾಡಿರ್ತಾರೆ ಪಕ್ಕದಲ್ಲಿ. ಹಾಂ ಚೆನ್ನಾಗಿದ್ದೀರಾ, ಇವತ್ತೇನ ಬಂದು ಸಾಯಂಕಾಲ ಹೋಗ್ತೀರಾ ಇಲ್ವಾ? ಹೋಗಲ್ಲ, ಇಲ್ಲ ಇದೆ ಪ್ರಾಣೇಶಿಂದ ಅಂತ ಬಂದಿರಾ? ಚೆನ್ನಾಗಿದ್ದೀವಿ. ಹಾಂ ಮತ್ತೇನು ಯಜಮಾನ್ರು ಊರಲ್ಲಿದ್ದಾರಾ? ಬಂದಿಲ್ವಾ? ಬರ್ತಾರ, ಮನೆ ಬರ್ತಾರ ಡೈಲಿ? ಯಾಕೆ ಬೇಕ್ರಿ ಇವ್ರಿಗೆ? ಬಿಡಲ್ಲ ಎನ್ಕ್ವೈರಿ. ಅದೇ ಗಂಡಸರು ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾರೆ ಅವ್ರು. ನಾವು ಹಲೋ ಅಂದ್ರೆ ಸಾಕು, ಕೆಲವ್ರು ವಿಶ್ ಮಾಡಿದ್ರೆ ಕೆಲವ್ರು ಹಿಂಗೆ ಅಂತಿರ್ತಾರೆ, ಕೆಲವ್ರು ಕೈ ಎತ್ತು ವಿಶ್ ಮಾಡಲ್ಲ ನೋಡ್ರೆ ಹಲೋ ಸರ್ ಅಂದ್ರೆ ಅವ್ರು ಹಿಂಗಲ್ಲ, ಹೀಗೆ ಕೋಲೆತ್ತು ಗೋಣಾಕದಂಗೆ ಹಾಕ್ತಿರ್ತಾರೆ. ಹಾಂ ಇವ್ರು ಮಾತಾಡಿಸ್ತಾರೆ, ಬಿಡಲ್ಲ. ಅಯ್ಯೋ ಎಲ್ಲ ಏನಿದು ಒಡವೆ ಓಲೆ ಎಲ್ಲಿ ತಗೊಂಡು? ಹುಬ್ಳಿ ಇಲ್ಲ, ಕಾರವಾರದಲ್ಲ? ಅಯ್ಯೋ ಮಂಗಳೂರಲ್ಲಿ ತಗೊಂಡ? ಹಾಂ ಚೆನ್ನಾಗಿದೆ, ಇಂಥದ್ದೆಲ್ಲ ಹಾಕೊಂಬರ್ಬಾರ್ದು. ಏನಿದು ಈ ಕಡೆ 6 ಬಳೆ, ಈ ಕಡೆ 6 ಬಳೆ, 12 ಬಳೆ. ಪೊಲೀಸರು ಕೂಡ ಇಲ್ಲ ಇಲ್ಲಿ, ಸಾಯಂಕಾಲ ಆದರೆ ಪೊಲೀಸ್ ಇರ್ತಾರೆ, ಇವತ್ತು ಪೊಲೀಸರಿಲ್ಲ, ಹಾಕೊಂಬರ್ಬಾರ್ದು. ಒರಿಜಿನಲ್ ಅಲ್ಲ, ಡೂಪ್ಲಿಕೇಟು. ಒರಿಜಿನಲ್ ಮನೇಲಿದೆ. ಓಹ್ ಅದಕ್ಕೆ ಅಂದೆ. ಕಿವಿಲ್ ಬೆಂಡೋಲೆ ಅದು ಡೂಪ್ಲಿಕೇಟೇ, ಒರಿಜಿನಲ್ ಮನೇಲಿದೆ. ತಾಳಿ ಅದು ಡೂಪ್ಲಿಕೇಟೇ, ಒರಿಜಿನಲ್ ಮನೇಲಿದೆ. ಪಕ್ಕದಲ್ಲಿ ಕೂತಿದ್ರೆ ನಿಮ್ಮ ಯಜಮಾನ್ರ ಅಲ್ಲ, ಡೂಪ್ಲಿಕೇಟ್, ಒರಿಜಿನಲ್ ಮನೇಲಿದ್ದಾರೆ. ಮಾತಿಗೊಂದು ವಿಷಯ ಸಾಕು ಅವ್ರಿಗೆ. ನಮಗೆ ವಿಷಯ ಕೊಟ್ಟರು ಮಾತಾಡಲ್ಲ ನಾವು ಗಂಡಸರು. ಅದಕ್ಕೆ ನಮಗೆ ಆಯುಸ್ಸು ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಕಮ್ಮಿ ಆಗ್ತದೆ. ಅವ್ರಿಗೂ ನಮಗೂ ಮದುವೆಗೆ 1-2 ವರ್ಷ ಡಿಫ್ರೆನ್ಸ್ ಇರುತ್ತೆ. ಅವ್ರು ಇನ್ನೂ ಎಷ್ಟು ಕಳಕಳಿಯಾಗಿ ಸ್ವೀಟ್ 16 ಥರ ಇರ್ತಾರೆ. ನಾವು 40 ಸರ್, ಮುಗೀತು ನಮ್ಮ ಕತೆ, ಫಿನಿಶ್. ಏನೇ ಸರ್ ಲೈಫ್ ಆಯ್ತು ಸರ್, ಇನ್ನೇನು ಸರ್ 40 ಆಯಿತು, 40ಗೆ ಮುಗೀತು ನಮ್ಮ ಕತೆ. ಆಯುಸ್ಸು ಕೂಡ ಹೆಣ್ಮಕ್ಳಿಗೆ ಜಾಸ್ತಿ. ಇದು ನಾನು ಕಂಡುಕೊಂಡ ಸತ್ಯ.